ಇಂದ್ರ ಜ್ಞಾನ ಫಲದಲ್ಲಿ ನಾವು ಯಾವ ಜ್ಞಾನವನ್ನ ಪಡೆಯಬಹುದು? ಜ್ಞಾನ ಫಲದಲ್ಲಿ ಇವತ್ತಿನ ಸಂಕಷ್ಟಾರ ಚತುರ್ದಶಿ ಮಹಾಗಣಪತಿಯ ಸ್ಮರಣೆಯನ್ನು ಮಾಡ್ಕೊಳ್ಳುವಾಗ ಪ್ರತಿಯೊಬ್ಬರು ದಯವಿಟ್ಟು ಯಾವ ಕಾಲಕ್ಕೂ ದೇವಸ್ಥಾನಗಳಿಗೆ ಹೋಗಿ ಗಣಪತಿ ಸಂಕಷ್ಟ ಚತುರ್ದಶಿ ಮಾಡೋಕ್ಕಿಂತ ಮನೇಲಿ ಫಸ್ಟ್ ಮಾಡಬೇಕು. ದೇವಸ್ಥಾನಕ್ಕೆ ಹೋಗ್ತೀರಾ, ಒಂದು 4 ಕಡುಬು ಕೊಡ್ತಾರೆ ಎಕ್ಸ್ಟ್ರಾ ಅಂದ್ಬಿಟ್ಟು 21 ರೂಪಾಯಿ ಅಥವಾ 30 ರೂಪಾಯಿ 50 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ. ಅದೇನು ಮಾಡ್ಬಿಟ್ಟಿದ್ದಾರೆ, ಅರ್ಚಕರು ಸಾಮೂಹಿಕವಾಗಿ ಮಾಡಿಸಿದ್ರೆ ಅನುಗ್ರಹ ಅಂತ ಸಿಗುತ್ತೆ ಅಂತ ಎಲ್ಲರೂ ಶುರು ಮಾಡಿದ್ರು. ಕೆಲವ್ರು ಏನು ಮಾಡಿದ್ರು, ಅವ್ರು ಬರೀ ಕಡುಬು ಕೊಡ್ತಾರೆ ಕಣೋ, ನಾವು ಚಕ್ಲಿ ಕೊಡಬೇಡ ಶುರು ಮಾಡೋಣ ಅಂತ ಚಕ್ಲಿ ಕೊಡಬೇಡ ಶುರು ಮಾಡಿದ್ರು ಪಕ್ಕದ ದೇವಸ್ಥಾನದವರು. ಹೀಗೆ ಒಂದೊಂದಾಗಿ ತಿಂಡಿಗಳು ಜಾಸ್ತಿ ಮಾಡಿದ್ರೆ ಹೊರತು ಭಕ್ಷ್ಯಭೋಜಗಳು ನೀಕು ಚೂಪ್ಲು 4 ಮೇಪ್ಲು ಅಂತ ತೋರಿಸೋದು ಅವನಿಗೆ, ತಿನ್ನೋದು ಇವರು. ತಿನ್ನಕ್ಕೋಸ್ಕರ ಇವರೆಲ್ಲ ದುಡ್ಡು ಕೊಟ್ಟು ಸಂಕಷ್ಟ ಚತುರ್ದಶಿ ಏನಕ್ಕೆ ಮಾಡ್ತೀರಾ? ಮಾಡೋಕ್ಕೆ ಕೆಲಸವಿಲ್ಲ. ಸಂಕಷ್ಟಗಳನ್ನ ಓಡಿಸೋ ಕೆಲಸ ಮಾಡಿ ಹೊರತು ಆ ಪರಿವರ್ತನೆ ಚೇಂಜ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ಬೇಕು ನೀವು? ದೇವಸ್ಥಾನಕ್ಕೆ ಹೋಗಿ ಗರ್ಕೆ ಹುಲ್ಲನ್ನು ಕೊಟ್ಟು ನಮಸ್ಕಾರ ಮಾಡಿ, ಬೇಡ ಅಂದಿಲ್ಲ. ಆದರೆ ಮನೆಯಲ್ಲಿ ಸಂಕಷ್ಟ ಚತುರ್ದಶಿ ಮಾಡ್ಕೋಬೇಕು. ಇಷ್ಟು ಮಾಡೋದು ಎಷ್ಟು ಕಷ್ಟ. ಏನು ಗರ್ಕೆ ಹುಲ್ಲು ತಗೊಂತೀರಾ? 21 ಗರ್ಕೆ ಹುಲ್ಲೇ ತಗೋಬೇಕು. ಎಷ್ಟೋ? 21 ಗರ್ಕೆ ಹುಲ್ಲು. ಅದನ್ನು ಬಿಟ್ಟರೆ ಇನ್ನು ಯಾವ ಕಾಲಕ್ಕೂ ಸಂಖ್ಯೆ ಚೇಂಜ್ ಮಾಡೋ ಹಾಗಿಲ್ಲ. ಅದನ್ನು 3 ಎಲೆಗಳನ್ನ ಹೀಗೇ ನಿಂತಿರುತ್ತೆ ಮೇಲ್ಭಾಗ. ಗರ್ಕೆನೇ ತಗೊಳ್ಳಿ, ಅದರಲ್ಲಿ ಬಿಟ್ಟು ಯಾವ್ದಾದ್ರು ಹುಲ್ಲುಗಳೆಲ್ಲ ತಂದುಬಿಟ್ಟಿರ. ಕೆಲವರೆಲ್ಲ ಏನು ಅಂದರೆ ಎಲ್ಲಂದ್ರೆ ಅಲ್ಲಿ ಕಿತ್ಕೊಂಡ್ಬಿಡ್ತೀರ. ಕೆಲವು ನಾಯಿಗಳು 1-2 ಮಾಡಿರುತ್ತವೆ, ಅಲ್ಲಿ ಹೋಗಿ ಕಿತ್ಕೊಂಡ್ಬಂದಿರ್ತೀರ. ಪಾರ್ಕಲ್ಲಿ ಜನನೇ ಮಾಡಿರ್ತಾರೋ ಗೊತ್ತಿಲ್ಲ, ಅದನ್ನು ಕಿತ್ಕೊಂಡ್ಬರ್ತೀರ. ಸರಿಯಾಗಿ ತೊಳೆಯಲ್ಲ, ಮಾಡಲ್ಲ. ನೀವುಗಳು ಗೆರ್ಕೆ ಹುಲ್ಲು ತರೋದನ್ನ ಯಾವ ಕಾಲಕ್ಕೂ ಶುದ್ಧೀಕರಣ ಪಡಿಸದೆ ದೇವರುಗಳಿಗೆ ಹಾಕಿದ್ರೆ ಪ್ರಯೋಜನವಿಲ್ಲ. ಅಪ್ರಯೋಜಕವಾಗಿರ್ತಕ್ಕಂಥ ಶುದ್ಧೀಕರಣ. ಅದಕ್ಕೋಸ್ಕರ ಸಂಕಷ್ಟಹಾರ ಚತುರ್ದಶಿಗಳಿಗೆ ನೀವೇನು ಮಾಡಬೇಕು ಅಂತ, ಇದನ್ನು ಶುಚಿರ್ಭೂತ ಮಾಡೋಕ್ಕೆ. ಅದಕ್ಕೆ ಏನಂತೆ, ಅಪಮನಸ್ಕರ ಸ್ವರೂಪೇ ಅಂತ ಕೇಳ್ಕೋಬೇಕು. ಏನೋ ಅಪಮನಸ್ಕರ ಸ್ವರೂಪೇ, ಮನಸ್ಸಿದ್ದ ಹಾಗೆ ಅಪಮನಸ್ಕರ ಸ್ವರೂಪೆ ಎಂದಾಗ ಏನಾದರೂ ಶುದ್ಧಿ ಆಗತ್ತೆ ಮನಸ್ಫೂರ್ತಿಯಾಗಿ ಅಂತ. ಅದನ್ನ 21 ಗರ್ಕೆ ಹುಲ್ಲನ್ನ ಒಂದು ಗಂಟನ್ನು ಕಟ್ಟಿ, ಈ ಗಂಟನ್ನ ಮನೆ ಗಣಪತಿಯನ್ನು ಸ್ಮರಣೆ ಮಾಡ್ಕೊಳ್ಳೋಕೆ ಮೊದಲು ಎಲ್ಲರ ಕೈಯಲ್ಲೂ, ಮನೆ ಯಜಮಾನರು ಮಕ್ಕಳು ಎಲ್ಲರ ಕೈಯಲ್ಲೂ ಮುಟ್ಟಿಸಿ. ಯಾಕೆಂದ್ರೆ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಸ್ನಾನ ಮಾಡಿ ನೆಟ್ಟಿಗೆ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ಪೂಜೆ ಪುನಸ್ಕಾರ ಮಾಡೋಕ್ಕೆ ಸಮಯನೂ ಇರಲ್ಲ ಅಥವಾ ಇಷ್ಟನೂ ಇರಲ್ಲ. ಕನಿಷ್ಠ ಪಕ್ಷ ಅದು ಮುಟ್ಟಿ ಪ್ರಾರ್ಥನೆ ಮಾಡಿ ಆಮೇಲೆ ದೇವರಿಗೆ ಅರ್ಪಿಸಿದ್ರೆ ಬಹಳ ಉತ್ತಮ. ಇದರಲ್ಲಿ ಎಷ್ಟೋ ಜನ ವಿಶೇಷವಾಗಿ ಅವರವ್ರ ರೀತಿಯಲ್ಲಿ ಆಚರಿಸ್ಕೊಂತೀರ. ಆದರೆ ಮನೆಯಲ್ಲೇ ಮಾಡತಕ್ಕಂಥ ಗಣಪತಿಗೆ 21 ಗರ್ಕೆ ಹುಲ್ಲನ್ನಿಟ್ಟು ನಮಸ್ಕಾರ ಹಾಕಬೇಕು. ಹೇಗೆ ನಮಸ್ಕಾರ ಹಾಕ್ತೀರಾ? ಒಂದು ಪ್ರದಕ್ಷಿಣೆಗೆ ಒಂದು ಬಸ್ಕಿ, ಒಂದು ನಮಸ್ಕಾರ. ಒಂದು ಪ್ರದಕ್ಷಿಣೆಗೆ ಒಂದು ಬಸ್ಕಿ, ಒಂದು ನಮಸ್ಕಾರ. ಆ ಪ್ರದಕ್ಷಿಣೆ ನಿಮಗೆ ಅಪಪ್ರದಕ್ಷಿಣೆ, ನಿಮ್ಮನ್ನು ನೀವೇ ಮಾಡ್ಕೋಬೇಕೆ ಹೊರತು ಯಾವ ಕಾಲಕ್ಕೂ ದೇವರಿಗೆ ಪ್ರದಕ್ಷಿಣೆ ಅಲ್ಲ. ನಮ್ಮನ್ನು ನಾವು ಮಾಡ್ಕೊಳ್ಳೋ ಪ್ರದಕ್ಷಿಣೆ ಬರೀ ಗಣಪತಿಗಳಿಗೆ ವಿರ್ತಃ ಎಲ್ಲಾ ದೇವರುಗಳಿಗೂ ಬೇರೆ ಬೇರೆ ಪ್ರದಕ್ಷಿಣೆಗಳಿದೆ. ಆ ಪ್ರದಕ್ಷಿಣೆ ವಿಚಾರಗಳು ನಾಳೆ ತಿಳಿಸ್ಕೊಡ್ತೀನಿ. ಏನಂದ್ರೆ ಸೂರ್ಯನಿಗೆ ಬೇರೆ ಪ್ರದಕ್ಷಿಣೆ, ಚಂದ್ರನಿಗೆ ಬೇರೆ ಪ್ರದಕ್ಷಿಣೆ, ವಿಶೇಷವಾಗಿ ಸೂರ್ಯ ನಮಸ್ಕಾರಕ್ಕಿಂತ ದೇವರಿಗೆ ಈಶ್ವರನಿಗೆ ಪ್ರದಕ್ಷಿಣೆ ಬೇರೆ, ದುರ್ಗಾಗೆ ಪ್ರದಕ್ಷಿಣೆ ಬೇರೆ. ಹಾಗೆ ಒಂದೊಂದು ನಮಸ್ಕಾರಗಳಿರುತ್ತೆ. ಬ್ರಹ್ಮಚಾರಿಗಳಿಗೆ ಬೇರೆ ಪ್ರದಕ್ಷಿಣೆ, ಸಾಷ್ಟಾಂಗ ನಮಸ್ಕಾರಗಳು ಬೇರೆ. ಹಾಗೆ ನಾವುಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋಕೆ ಗಣಪತಿಗೆ ನಮ್ಮನ್ನು ನಾವು ಪ್ರದಕ್ಷಿಣೆ ಮಾಡಬೇಕು. ಅದಕ್ಕೆ ಭೂತಗಣಾಧಿಪತಿ ಮುಂಭಾಗ, ದೇವಗಣಾಧಿಪತಿ ಹಿಂಭಾಗ. ನಮ್ಮ ಎರಡೂ ಭಾಗಗಳನ್ನು ದ್ವಿದಕ ಸ್ವರೂಪದಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡಿದಾಗ ಪೂರ್ಣ ನಮಸ್ಕಾರ. ಅದಕ್ಕೆ ಒಂದು ಪ್ರದಕ್ಷಿಣೆ, ಒಂದು ಬಸ್ಕಿ. ಆ ಬಸ್ಕಿಯನ್ನು ಯಾಕೆ ಹಾಕಿದ್ರು? ಭೂತಗಣಗಳಿಗೆಲ್ಲ ಹೀಗೆ ಇಟ್ಕೊಂಡು ಬಸ್ಕಿಯನ್ನು ಹಾಕ್ತಂತೆ, ಹೀಗೆ ಮೊಟಕೊಂಡ್ರಂತೆ. ಆ ಮೊಟಕೊಂಡಾಗ ದೇವತೆಗಳು ಕೇಳದಂತೆ, ಅವ್ರಿಗೇನು ಬೇಕು ಕೊಟ್ಬಿಡ್ತೀಯಾ, ನಮಗೆಲ್ಲ ಕೊಡಲ್ಲ, ಅದು ವಾಮಾಚಾರ ತತ್ವ ಅಲ್ವಾ ಅಂತ ದೇವತೆಗಳು ಕೇಳೋದು. ಅದು ಗಣಪತಿ ಹೇಳಂತೆ, ನೀವು ತಲೆ ಮೊಟಕೊಳ್ಳಿ, ವಿಶೇಷವಾಗಿ ಪರಿವರ್ತನೆ. ಅದಕ್ಕೆ ಆನೆಗಳಿಗೆ ನೀವು ನೋಡ್ಬೋದು, ಮೇಲ್ಭಾಗದಲ್ಲಿ ಹೀಗೆ ಗುಂಡು ಆಕಾರದಲ್ಲಿ ಮುಂದೆ ಇದೆ. ಅದೇ ಜ್ಞಾನ ಚಕ್ಷಸ್ಸು ಅಂತ ಕರಿತೀವಿ. ಆ ಕಣ್ಣು ಕಾಣದೇ ಇದ್ದಂಗೆ ಕತ್ಲಲ್ಲಿ ನೀವು ಆನೆ ನೋಡಿದ್ರು ಇದನ್ನ ಕಣ್ಣೇನೋ ಅಂತ ಮೇಲೆ ಅನ್ಕೊಂತೀರಾ. ಆದರೆ ಮೇಲ್ಭಾಗ ಹೀಗೆ ಉಬ್ಬಿರತಕ್ಕಂಥದ್ದು ಜ್ಞಾನ ಚಕ್ಷಸ್ಸು. ಚಕ್ಷಸ್ಸು ಅಂದ್ರೆ ಕಣ್ಣು. ಅದಕ್ಕೆ ಜ್ಞಾನ ಚಕ್ಷಸ್ಸು ಅಂದ್ರೆ ಮೇಲ್ಭಾಗ. ಆನೆಗೆ ಬುದ್ಧಿ ಜಾಸ್ತಿ, ವಿಪರೀತ ಬುದ್ಧಿ, ಅಂತಹ ಸೂಕ್ಷ್ಮ ಬುದ್ಧಿ ಇನ್ಯಾರೂ ಇರಲ್ಲ. ಅದಕ್ಕೆ ಆನೆಗೆ ಎಷ್ಟು ಸೂಕ್ಷ್ಮ ಬುದ್ಧಿ ಅಂದರೆ ಮಹಾಗಣಪತಿ ತಾನೇ ಇಟ್ಕೊಂಡ್ರಿಂದ ಇಂಥ ಜ್ಞಾನಚಕ್ಷಸ್ಸನ್ನು ಬೆಳೆಸ್ತಕ್ಕಂಥವನೇ ಗಣಪತಿ. ಅದಕ್ಕೆ ಗಣಪತಿಗೆ ಹಿಂಗೆ ಕೂತಿದ್ರು ಮೇಲ್ಭಾಗ ಜ್ಞಾನಚಕ್ಷಸ್ಸು ಅಂತಿರುತ್ತೆ. ಆ ಗಣಪತಿ ಆಕಾರವೇ ಆಗಿರೋದ್ರಿಂದ ಅವನ ಸ್ಮರಣೆಯನ್ನು ಮಾಡ್ಕೋಬೇಕಾದ್ರೆ ಪ್ರದಕ್ಷಿಣೆ. ಅದಕ್ಕೆ ಒಂದು ಬಸ್ಕಿ, ಒಂದು ನಮಸ್ಕಾರ. ನಮ್ಮ ಪೂರ್ತಿಯಾಗಿರ್ತಕ್ಕಂಥ ಗರ್ಕೆ ಹುಲ್ಲನ್ನು ಹಾಕಿ ಸಾಷ್ಟಾಂಗ ನಮಸ್ಕಾರ. ಗಂಡಸರು ಸಾಷ್ಟಾಂಗ ನಮಸ್ಕಾರ ಹಾಕಬೇಕು, ಹೆಂಗಸರು ಸುಮ್ಮನೆ ನಮಸ್ಕಾರ ಹಾಕಬೇಕು. ಇದನ್ನು ದೇವರಿಗೆ ಗಣಪತಿಗೆ ಹಾಕಿ ಅದನ್ನು ವಿಚಾರಪೂರ್ವಕವಾಗಿ ಕೊಡಬೇಕು. ಇದಾದ್ಮೇಲೆ ನೀವು ದೇವಸ್ಥಾನಕ್ಕೆ ಹೋದಾಗ ಸಾಯಂಕಾಲದಲ್ಲಿ ಹೋಗಬೇಕು. ಬೆಳಗ್ಗೆ ಹೋದರೆ ಪ್ರಯೋಜನ ಇಲ್ಲ. ಗಣಪತಿಗೆ ದೇವಸ್ಥಾನ ಅಂದರೆ ಅಭಿಷೇಕ, ಪೂಜೆ, ಪುನಸ್ಕಾರ, ಪಂಚಾಮೃತ ಅಭಿಷೇಕ ಎಲ್ಲ ಆಗಿದ್ದು, ಧೂಪ ದೀಪ ನೈವೇದ್ಯ ಎಲ್ಲ ಸಮರ್ಪಯಾಮಿ ಅಂದಾಗ ಶಿಖರದಿಂದ ಬರ್ತಕ್ಕಂಥ ಸೂರ್ಯಕಾಂತಿಯು ಅವಳಿಗೆ ಬೆಳೆದಿರ್ತಾನೆ. ನಿಮ್ಮನೆ ದೇವರ ಮೇಲೆ ಶಿಖರ ಇರಲ್ಲ, ಮಾಡಿ ಮೇಲೆ ಮನೆ ಇರುತ್ತೆ. ಅದಕ್ಕೋಸ್ಕರ ಅಂಥ ಒಂದು ದೇವಾಲಯಕ್ಕೆ ನಾವೇನು ಮಾಡಬೇಕು? ದೇವಾಲಯ ದರ್ಶನ ಮಾಡಿದಾಗ ಶಿಖರ ದರ್ಶನವನ್ನ ಮಾಡಿರತಕ್ಕಂಥ ಗಣಪತಿಗೆ ದೇವ ಸಾಧ್ಯಾತಿ ಅದು ಸಾಯಂಕಾಲಕ್ಕೆ ಹೋಗಬೇಕು. ಚಂದ್ರ ಅಲ್ವೇ, ಅದಕ್ಕೋಸ್ಕರ ಆ ಚಂದ್ರನ ದರ್ಶನ ಮಾಡಕ್ಕೆ ಪರಮಾತ್ಮ ಆ ಶಿಖರದಿಂದ ಸೂರ್ಯನಾಶಿ ಬಂದಾಗ ಚಂದ್ರನಾಡಿಯು ಬಂದ ಸ್ಮರಣೆಯಲ್ಲಿ ನೀನು ನಮಸ್ಕಾರ ಮಾಡ್ತಾ ಇದ್ದೀನಿ. ಆವಾಗ ಅವನು ಏನು ಮಾಡಬೇಕು? ಗರ್ಕೆ ಹುಲ್ಲು, ವಿಶೇಷವಾಗಿ 16 ಗರ್ಕೆ ಹುಲ್ಲನ್ನ ಅಂದ್ರೆ ಏನೋ 21 ಗರ್ಕೆ ಹುಲ್ಲು, 1 ಗಂಟು
21 ಗರಿಕೆ ಹುಲ್ಲು ಇನ್ನೊಂದು ಗಂಟು, 21 ಗರಿಕೆ ಹುಲ್ಲು ಇನ್ನೊಂದು ಗಂಟು, ಹಾಗೆ 16 ವಿಶೇಷವಾಗಿರ್ತಕ್ಕಂಥ ಗಂಟನ್ನು ತಗೊಂಡಿರ್ತಕ್ಕಂಥ ಅದು ಷೋಡಶಿ ಅಂತ ಷೋಡಶ ಗಣಪತಿನೇ. ಅವನಿಗೆ 32 ಗಣಪತಿಯಲ್ಲಿ ವಿಧವಾದ ಇವನ ಅನುಗ್ರಹ ವಿಭಿನ್ನ ಅಂತ ಹಾಕಬೇಕು, 2 ಭಾಗದಲ್ಲಿ ಹಾಕಬೇಕು. ಅದಕ್ಕೋಸ್ಕರ ಹಾರವನ್ನು ಹಾಕಿ ಕುಟುಂಬ ಪರಿವಾರ ಸಮೇತರಾಗಿ ನಮಸ್ಕಾರ ಮಾಡಿದ್ರೆ ಸಂಕಷ್ಟಗಳ ದೂರ ಆಗ್ತಕ್ಕಂಥ ವಿಚಾರ. ಹಾಗೆ ನಮಸ್ಕಾರ ಮಾಡಿ ಬರಬೇಕು. ಯಾವ ಕಾಲಕ್ಕೂ ಸುಮ್ಮನೆ ತಿಂಡಿ ತೀರ್ಥ ತಿನ್ನಕ್ಕೋಸ್ಕರ ಹೋಗ್ತಕ್ಕಂಥ ವಿಚಾರಕ್ಕೆ ದಯವಿಟ್ಟು ಹಾಕಬೇಡಿ. ಭಕ್ಷಭೋಜ ಗಣಪತಿ ಬಹಳ ವಿಶೇಷ, ಅವನಿಗೆ ಎಷ್ಟು ತಿಂಡಿಗಳಾದರೂ ಮಾಡಿ, ಆದರೆ ಚೂಪುಲ್ ಅವನಿಗೆ ಮೇಪಲ್ ನಿಮಗೆ ಅಂತ ತಿನ್ನಕ್ಕೋಸ್ಕರ ಈ ರೀತಿ ಕೊಡ್ತಕ್ಕಂಥ ಅವಕಾಶಗಳನ್ನು ಮಾಡಬೇಡಿ. ಆಮೇಲೆ ಬುಟ್ಟಿಗಳನ್ನಿಟ್ಟು ಬರೋದಲ್ಲ, ನಮ್ಮನೆ ಛತ್ರ ಅಲ್ಲ, ಅದೇನು ಪೂರ್ತಿಯಾಗಿ ನೀವು ಅಂಗಡಿಗಳಲ್ಲಿ ವಿಶೇಷವಾಗಿ ರುಬ್ಬೋ ಮಿಷಿನ್ಗೆ ಲೈನಾಗಿ ಕ್ಯೂಲ್ ಇಟ್ಟು ಬಂದಂಗ ನಿಮ್ಮ ಬ್ಯಾಗ್ ಇಟ್ಕೊಂಬರಕ್ಕೆ ಗೌರವ ಬೇಡ ನಿಮಗೆ. ಅಭಿಷೇಕ ಸಮಯದಲ್ಲಿ ಅಲ್ಲಿ ಇರಬೇಕು ಹಾಜರಾಗಿ, ಇಲ್ಲದೆ ಇದ್ರೆ ಪ್ರಯೋಜನವಿಲ್ಲ. ಇದೆಲ್ಲ ಮಾಡಿದ್ರೆ ಪ್ರಯೋಜನವಿಲ್ಲ, ಹೇಳಿದ್ದೀನಿ ಈಗಲೇ. ದಯವಿಟ್ಟು ಪೂಜೆಗೆ ಅಲ್ಲಿ ಹಾಜರಿರಬೇಕು, ಅಭಿಷೇಕವನ್ನು ಪೂರ್ತಿಯಾಗಿ ನೋಡಬೇಕು. ಸಂಜೆ ಆರತಿಯನ್ನು ನೋಡಿದ ನಂತರ ನಿಮ್ಮ ಪ್ರಸಾದವನ್ನು ತಗೊಂಡು ಮನೆಗೆ ಹೋಗಬೇಕು. ಇದು ಸಂಕಷ್ಟಹಾರ ಚತುರ್ದಶಿಯ ವಿಧಾನಗಳು. ಇದು ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಜ್ಞಾನ ಚಕ್ಷಸ್ಸು ಇರೋದು ಒಬ್ಬನಿಗೆ, ಗಣಪತಿಗೆ. ಅದಕ್ಕೆ ಅಂಥ ಒಂದು ಗಣಪತಿಗೆ ಸ್ಮರಣೆ ಮಾಡಿಕೊಂಡು ನಾವು ಯಾತ್ರೆಯನ್ನು ದೇವ ಸ್ವರೂಪದಲ್ಲಿ ಇರ್ತಕ್ಕಂಥ ಜ್ಞಾನ ಚಕ್ಷಸ್ಸನ್ನು ಬೆಳ್ಕೊಂಡು ನೀವುಗಳು ನಿಮ್ಮ ಮನೆ ಕುಟುಂಬದವರು ಎಲ್ಲರೂ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ ಪೂರ್ಣವಾಗಿ ಹಚ್ಚತಕ್ಕಂಥ ದೀಪವನ್ನು ಬೆಳಗಿಸ್ತಕ್ಕಂಥದ್ದು ಅಭಿವೃದ್ಧಿ ಆಗಲಿ. ನಿಮ್ಮೆಲ್ಲರಿಗೂ ಜ್ಞಾನಜ್ಯೋತಿ ಬೆಳಗ್ತಕ್ಕಂಥ ಈ ರಾಜ್ಯ ಯಾತ್ರೆಯನ್ನು ಸಫಲಗೊಳಿಸ್ತಕ್ಕಂಥ ಅಷ್ಟೂ ಜನಕ್ಕೆ ಪೂರ್ಣವಾಗಿ ಧನ್ಯವಾದಗಳನ್ನ ಹೇಳ್ಕೊಂಡು ನಾವು ಯಾತ್ರೆಯನ್ನು ಮುಂದುವರಿಸಲೇಬೇಕು. ಎಲ್ಲ ಡಿಸ್ಟ್ರಿಕ್ಟ್ಗೂ ಹೋಗ್ತಾ ಇದೆ ನೋಡಿ, ಚಿಕ್ಕಮಗಳೂರು ಆಗೋಯ್ತು ಅಲ್ವೇ ಅಂತ ಒಂದು ಪರಿವರ್ತನೆ. ಇನ್ನೇನು ಬರ್ತಾ ಇದ್ದೀವಿ, ಒಂದು ವಾರ ಬಿಟ್ಟು ಒಂದು ವಾರ. ನೀವುಗಳು ಕಾಯ್ತಾ ಇರಬೇಕು. ಯಾರ್ಯಾರು ಏನೇನು ಕರೆಗಳು ಗೊತ್ತೇ ಅಲ್ವಲ್ಲ, ಕರೆಗಳು ಕಾಲ್ ಮಾಡ್ತಾ ಇರಿ. ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಏನ್ ಮಾಡಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಸಂಕಷ್ಟಹರ ಚತುರ್ಥಿಯನ್ನ ಸರಿಯಾದ ರೀತಿಯಲ್ಲಿ ಹೇಗೆ ಆಚರಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ.